ಸ್ವಲ್ಪ ತುಂಬಾ ಮ್ಯಾಲ್ ಮಾಡೇನಿ ನಾನು. ಇವಾಗ ಅಡ್ಡಿಲ್ಲ. ಇವತ್ತು ನಾನು ಈವ್ನಿಂಗ್ ಮನೆಗೆ ಹೊಂಟೇನೆ. ಒಂಥರ ಏನೋ ಬೇರೇನೋ ಖುಷಿ ಆಗತ್ತೈತಿ ಮನೆಗೆ ಹೊಂಟೇನೆ ಅಂತ ಹೇಳಿ. ಒಂದ್ 2 ದಿನ ಮಟ್ಟಿಗೆ ಅಷ್ಟ. ಅದು ಸ್ವಲ್ಪ ಬೇಗ ಬಂದು ವರ್ಕೌಟ್ ಮಾಡೋಣ ಅಂತ ಮಾಡಿದೆ. ಆದ್ರೆ ಮತ್ತೆ ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆದ ಮತ್ತೆ ಇವತ್ತ. ಮನೆಗೆ ಹೋಗೋದು ಪ್ಲಾನಿಂಗ್ ಏನಿಲ್ಲ ಆಗಿತ್ತು. ಮತ್ತೆ ಮನ್ಯಾಗ ಕಾಲ್ ಮಾಡಿ ಬಾ ಅಂತ ಅನ್ನತಾರ. ಎಲೆಕ್ಷನ್ ಐತಲ್ಲ, ಅಲ್ಲಿ ವೋಟ್ ಹಾಕ್ಬೇಕು 7ನೇ ತಾರೀಕಿಗೆ. ಅದಕ್ಕೆ ಹೊಂಟೇನಿ. ಮತ್ತು ಅಲ್ಲಿ ಮಂಡೇ ಮತ್ತು ಟ್ಯೂಸ್ಡೇ ಅಲ್ಲೇ ಇರ್ತೇನೆ. ಅಲ್ಲಿ ಒಂದು ನಾನು ಫಸ್ಟ್ ಜಿಮ್ ಫಸ್ಟ್ ಜಿಮ್ ನೋಡಿದಂದ್ರೆ ಅಲ್ಲೊಂದು ನಮ್ಮೂರಿನ ಒಂದು 7 ಕಿಲೋಮೀಟರ್ ಐತಿ. ಅಲ್ಲಿ ಮಳಿಗೆ ಅಂತ ಹೇಳಿ, ಅಲ್ಲಿ ನಾನು 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇದ್ದಾಗ ನೋಡಿದ್ದೆ. ನಾನು ಅವಾಗ ಜಿಮ್ ಮಾಡ್ಲಿಕ್ಕೆ ಜಾಯಿನ್ ಮಾಡೋಣ ಅಂತ ಇದ್ದೆ. ಅವಾಗ ಹೇಳಿದ್ರು ಅವ್ರು, ನೀ ತುಂಬಾ ಸಣ್ಣನಿದಿ, ಇವಾಗ ಜಾಯಿನ್ ಮಾಡೋದು ಬೇಡ, ಇವಾಗ ಏನು ಮಾಡೋದು ಬೇಡ ಅಂತ ಹೇಳಿದ್ರೆ. ಅವಾಗ ಮತ್ತೆ ಸುಮುಖ ಆಗಿದ್ದೆ ನಾನು. ಆದ್ರೆ ಅಲ್ಲಿಂದ ನಾನು ಚೆನ್ನಾಗ್ ಅನ್ಸತ್ತಿದ್ ನನಗೆ ಅವಾಗ ಮಾಡ್ಬೇಕಂತ ಹೇಳಿ. ಆ ಜಿಮ್ ಆ ಟೈಮಿಗೆ ನನಗೆ ಆ ಜಿಮ್ ತುಂಬಾ ಚೆನ್ನಾಗ್ ಅನ್ಸಿತ್ತು. ಆದ್ಮೇಲೆ ಮತ್ತೆ ಸ್ವಲ್ಪ ಕೊರೋನಾ ಟೈಮಿಗೆ ಮತ್ತೆ ಅದೇ ಜಿಮ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಹೋಗಿ. ಇವಾಗ ನೋಡ್ಬೇಕು ಅದು ಐತೆ ಇಲ್ಲ ಅಂತ ಹೇಳಿ. ಅವಾಗೂ ತುಂಬಾ ಹಾಳಾಗಿತ್ತು. ಅದ ತುಂಬಾ ಹಳೆ ಜಿಮ್ ಅದ. ನಾನು ಮಂಡೇ ನಿಮ್ಗೆ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಅದು ಆನ್ ಐತೆ ಇಲ್ಲ ಅಂತ ಹೇಳಿ. ನಾನು ಹೋಗಿ ಕೇಳ್ಬೇಕು. ನಮ್ಮ ತಮ್ಮ ಕಾಲ್ ಮಾಡಿ ಕೇಳಿದ್ದೆ, ಅವ ಏನ್ ರೆಸ್ಪಾನ್ಸ್ ಏನ್ ಮಾಡಿಲ್ಲ. ಅದಕ್ಕೆ ಹೋಗಿ ನಾಳೆ ನಾ ರೀಚ್ ಆಗ್ಬೋದು ಈವ್ನಿಂಗ್. ಹೋಗಿ ಅಲ್ಲಿ ಕೇಳಿ ಮತ್ತೆ ಅಲ್ಲಿ ಓಪನ್ ಮಾಡ್ದಾರ ಅಂದ್ರೆ ಅದನ್ನ ಅಲ್ಲಿ ಹೋಗಿ ಮಾಡ್ತೇನೆ, ತೋರಿಸ್ತೇನೆ ಎಲ್ಲ ಹೆಂಗೆ ಇದೆ ಅಂತ ಹೇಳಿ. ಇಲ್ಲ ಅಂದ್ರೆ ಮತ್ತೆ 15 ಕಿಲೋಮೀಟರ್ ದೂರ ಮತ್ತೆ ಹನಗಲ್ ಅಂತ ಐತಿ ನಮ್ಮ ತಾಲೂಕು, ಅಲ್ಲಿ ಹೋಗಕ್ಕಾಗುತ್ತ ನಾನು 1-2 ದಿನ. ಫಸ್ಟ್ ಅವ್ರ ಮನ್ಯಾಗ ಬಾ ಅಂತ ಅಂದಾಗ ಮತ್ತೆ ನಾ ಡೈರೆಕ್ಟ್ ನಮ್ಮ ತಮ್ಮ ಕಾಲ್ ಮಾಡಿದೆ, ಮತ್ತೆ ಅಲ್ಲಿ ಜಿಮ್ ಎಲ್ಲ ಐತೆ ಅಂತ ಹೇಳಿ. ಯಾಕಂದ್ರೆ 2 ದಿನ ರಜೆ ಆಗುತ್ತಲ್ಲ ಅದಕ್ಕಂತ. ಸ್ವಲ್ಪ ಬೇಗ ಇವತ್ತು ವರ್ಕೌಟ್ ಮುಗಿಸಿ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಬೇಕು. ಸ್ವಲ್ಪ ಬಟ್ಟೆ ತೊಳೆದಾವ, ಬಟ್ಟೆ ತೊಳೆದು ಬಿಸಿಲಿಗೆ ಹಾಕ್ಬೇಕು, ಅದೊಂದು ಬೇಗ ಒಣಗ್ಬೇಕು. ಮತ್ತೆ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೋಗಿ ಒಂದು ಇಲ್ಲಿಂದ ನಾನು ಒಂದು 4 ಗಂಟೆಯಿಂದ 5 ಗಂಟೆ ಬಿಡ್ಬೇಕಾಗುತ್ತೆ. 7:15 ಇವತ್ತು ಟ್ರೈನ್ ಐತಿ. ಅದು ಬುಕ್ ಕನ್ಫರ್ಮ್ ಆಗಿಲ್ಲ, ಸೀಟ್ ಕನ್ಫರ್ಮ್ ಆಗಿಲ್ಲ. ವೇಟಿಂಗ್ ಲಿಸ್ಟ್ ಇಷ್ಟ ಮೊನ್ನೆ ಬುಕ್ ಮಾಡಿದಾಗ. ನೋಡ್ಬೇಕು ಎಷ್ಟೈತೆ ಅಂತ ಹೇಳಿ, ಅದನ್ನ ಚೆಕ್ ಮಾಡ್ಬೇಕು. ಒಂಥರ ಬೇರೆ ಖುಷಿ ಅನ್ಸಾತಿದ್ವಿ ಊರಿಗೆ ಹೊಂಟೇನ ಅಂತ ಹೇಳಿ. ಮತ್ತೆ ಅಲ್ಲಿ ನಮ್ಮ ಊರ್ ಕಡೆ ಇರೋ ಅಕ್ಕಪಕ್ಕ ಒಂಥರ ಪ್ಲೇಸಸ್ ಎಲ್ಲ ನೆನ್ ಬರತಾವ ನನಗೆ. ಮೊನ್ನೆಯಿಂದ ಊರಿಗೆ ಹೋಗ್ತೇನೆ ಅಂತ ಹೇಳಿ ಅನ್ಕೊಂಡಾಗಲ್ಲ ಆ ಪ್ಲೇಸ್ ಎಲ್ಲ ನೆನ್ ಬರತಾವ. ಫಸ್ಟ್ ಹೋಗಿ ಅಲ್ಲಿ ನಾನು ಒಳಗೆ ಹೋಗ್ಬೇಕು ಈಜು ಬಿಡ್ಲಿಕ್ಕೆ. ಅಲ್ಲಿ ಹೋಗಿ ಚೆನ್ನಾಗಿ 1-2 ತಾಸು ಈಜು ಬಿದ್ದು ನಮ್ಮ ಅಣ್ಣರೆಲ್ಲ ಕರ್ಕೊಂಡೋಗಿ ಮಸ್ತ್ ಅಲ್ಲೇ ಸ್ನಾನ ಎಲ್ಲ ಮಾಡಿ ಮತ್ತೆ ಬಂದು ಮನೆಗೆ ಬರ್ಬೇಕಾಗುತ್ತೆ. ಅದೊಂಥರ ಬೇರೆನೋ ಮಜಾ ಐತಿ ಮನೆ ಕಡೆ. ಆದ್ರೆ ಏನ್ ಮಾಡೋದು,
ಅಲ್ಲಿ ಇದ್ರೆ ನಂಗೆ ಜಿಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಇದನ್ನ ಬಿಡ್ಬೇಕಾಗುತ್ತೆ. ಅದು ಸಲ ನಾ ಇಲ್ಲಿ ಬರತ್ತೇನೆ, ಇಲ್ಲಿದೆ ನಾನು. ಬಾಕಿ ಜಿಮ್ ಅಂದ್ಬಿಟ್ಟು ಡಯಟ್, ಇವಾಗ ಜಿಮ್ ಮಾಡ್ಬೇಕು, ನನ್ನ ಫ್ಯಾಷನ್ ನಾನು ಮೇಂಟೈನ್ ಮಾಡ್ಬೇಕಂತ ಹೇಳಿ. क्या बोलते हैं, समझ नहीं आ रहा है, कुछ बोल रहे, ಏನೋ ನೆನ್ಪು ಬಂದಿತ್ತೆ, ನೆನ್ಪು ಬರಕ್ ಹೋಗ್ತದ, ನೆನ್ಪು ಮಾಡ್ಕೊಂಡು ಮುಂದಿನ ಸಟ್ ಒಳಗೆ ಹೇಳ್ತೇನೆ ನಾನು. ಅದ್ರಲ್ಲಿ ಒಂದು ನಂದು ಇವತ್ತ ಏನದಂದ್ರೆ, ಬೆಳಗ್ಗೆ ನಾಷ್ಟ ಮಾಡಿ ನಾ ಎವ್ರಿಡೇ ಐಸ್ ಕ್ರೀಮ್ ತಿಂತಾ ಇರ್ತೇನೆ 100 ಗ್ರಾಮ. ಮತ್ತೆ ನಾಳೆ ಇರಲ್ಲ ಬೆಳಿಗ್ಗೆ ಅದು ಸಲ ನಾನು ಇವತ್ತು ಐಸ್ ಕ್ರೀಮ್ ಸ್ವಲ್ಪ ಜಾಸ್ತಿ ತಿಂದೇನೆ. ಸ್ವಲ್ಪ ಅದೊಂದು ಏನೋ ಒಂಥರ ಬೇರೆ ತರ ತ್ರಾಸ ಆಗತೈತಿ, ಗೊತ್ತಾಗ್ತಾ ಇಲ್ಲ ಏನಾಗತ್ತೆ ಅಂತೇಳಿ. ಒಂಥರ ಫೀಲ್ ಬೇರೆ ತರ ಆಗತ್ತಿತ್ತು ಅದ. ಸ್ವಲ್ಪ ನಾಷ್ಟ ಮಾಡಾದ್ಮೇಲೆ ಐಸ್ ಕ್ರೀಮ್ ಪೂರ್ತಿ ಖಾಲಿ ಮಾಡಿದೆ ಅದನ್ನ. ಸ್ವಲ್ಪ ತಿಂದಾದ್ಮೇಲೆ ಒಂಥರ ಏನೋ ಆಗತೈತಿ. ಇವಾಗೇನು ಅನಿಸ್ತಾ ಇಲ್ಲ, ಅದು ತಿನ್ನಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡತ್ತಿದ್ದೆ ನಾನು, ಅವಾಗ ಹಂಗ ಅನ್ನಿಸ್ತಾ ಇತ್ತು. ಮತ್ತೆ ಜಿಮ್ಮಿಗೆ ಹೋಗಿ ಜಿಮ್ಮಿಗೆ ಬಂದು ವಾರ್ಮ್ ಅಪ್ ಮಾಡೋ ಮುಂಚೆ ಹಂಗ ಅನ್ಸಾತಿತ್ತು. ಇವಾಗೇನು ಹಂಗ ಅನ್ಸಾತಿಲ್ಲ. ನಾನು ಅನ್ಕೊಂಡಿದ್ದೆ ವರ್ಕೌಟ್ ಸ್ಟಾರ್ಟ್ ಆದ್ಮೇಲೆ ಆ ಥರ ಏನು ಅನ್ಸಂಗಿಲ್ಲ, ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇವಾಗೇನು ಆ ಥರ ಏನು ಅನ್ಸಾತಿಲ್ಲ. ಆಯ್ತು, ಇವತ್ತಿಂದ ಲ್ಯಾಟ್ಸ್ ಪುಲ್ ಡೌನ್. ಇವಾಗ ಬಾರ್ಬಲ್ ರೋ ಮಾಡ್ತೇನೆ, ಅದು 3 ಸೆಟ್ ಮಾಡ್ತೇನೆ. ಚಲೋ. ಅಷ್ಟೊಂದು ಹೆವಿ ಅನ್ಸತ್ತಿಲ್ಲ. ಅವತ್ತು ಏನೋ ಹಂಗ ಅನ್ಸತ್ತೆ ದಿನ, ಅದೊಂದು ಗ್ರಿಪ್ ಇಲ್ಲ ಅಂತ ಹೇಳಿ ಲಿಫ್ಟ್ ಮಾಡೋ ಮುಂಚೆ ಸ್ವಲ್ಪ ಕೈ ಜರಿತಾ ಐತಿ, ಆಗ್ತಾ ಇಲ್ಲ ಅದನ್ನ ಲಿಫ್ಟ್ ಮಾಡೋ ಮುಂಚೆ. ಮತ್ತೆ ನನ್ನ ಗ್ರಿಪ್ ಪೌಡರ್ ಇಲ್ಲೇ ಇಟ್ಟಿದ್ದೆ ನಾನು. ಯಾರೋ ಅದನ್ನ ಏನು ಒಗ್ದಾರೋ ಎಲ್ಲಿಟ್ಟಾರೋ ಒಂದು ಗೊತ್ತಾಗಲ್ದು. ಹುಡ್ಕಾಡೇನಿ, ಅದ್ರ ಸಿಗ್ತಾ ಇಲ್ಲ. ಅದ ಏನೋಡ ಬರಲ್ಲ. ಮತ್ತೊಂದು 3 ಸೆಟ್ ಇದರಲ್ಲೇ ಮಾಡ್ತೀನಿ. ಬಂದ್ಕರ
ಓ ಅಡ ಮೈಕ್ ಅದಾವೆ ಹೋಗ ಆಯ್ತಿದೆ. ಇವಾಗ ಬೈಸೆಪ್ಸ್ ಮಾಡ್ತೇನೆ. ಇವತ್ತು ಮಾಡ್ಬಾರ್ದು ಅಂತ ಅನ್ಕೊಂಡಿದ್ದೆ, ಟೈಮ್ ಯಾಕೆ ಅಂತ ಹೇಳಿ, ಆದ್ರೂ ಮತ್ತು ವರ್ಕೌಟ್ ಮಿಸ್ ಮಾಡ್ಬಾರ್ದು ಅಂತ ಹೇಳಿ ಮಾಡ್ದೆ ಇದನ್ನ. ಬ್ಯಾಕ್ ಜಿಮ್ಮಿಗೆ ಬಂದ್ಮೇಲೆ ಮತ್ತೆ ಒಂದು ಬ್ಯಾಕಿಗೆ ಟ್ರೈನ್ ಮಾಡಲಿಲ್ಲ ಅಂದ್ರೆ ಇಡ್ಲಿಕ್ಕೆ ಒಂಥರ ಅನ್ಸಾತಿದ್ದು. ಲ್ಯಾಟ್ಸ್ ಪುಲ್ ಡೌನ್ ಮತ್ತು ಇದನ್ನ ರೋ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ಅಷ್ಟು ಬೈಸೆಪ್ಸ್ ಮಾಡೋಗೋಣ ಅಂತ ಅನ್ಕೊಂಡೆ. ಒಂಥರ ಅನ್ಸಾತಿತ್ತು, ಇಲ್ಲ ಮಾಡಲೇಬೇಕು ಅಂತ ಹೇಳಿ ಮತ್ತು ಬ್ಯಾಕ್ ಮುಗಿಸಿದೆ ಇವತ್ತು. ಚಲೋ ಬೈಸೆಪ್ಸ್ ಮಾಡೋಣ. ಸ್ವಲ್ಪ ಇಷ್ಟು ನೋವಾಗ್ತದೆ. ಎರಡು ಸೆಟ್ ಮಾಡ್ತೇನೆ ಇದನ್ನ. ನಾ 3 ಸೆಟ್ ಮಾಡ್ತಿದ್ದೆ ಇದನ್ನ, ಸಾಕು 2 ಸೆಟ್. ಇವತ್ತು ಇದೇ ವೇಟಲ್ಲಿ ಇನ್ನೊಂದು ಸೆಟ್ ಮಾಡ್ತೇನೆ. ಅದರಲ್ಲಿ ಸ್ಟ್ಯಾಂಡಿಂದ ಒಂದು ಕ್ಲಿಪ್ ಒಂದು ಮುರಿದು ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅಲ್ಲಿ ಸ್ಟ್ಯಾಂಡ್ ಇಡಾಕ. ಅದು ಫೋನ್ ಬಿದ್ದು ವಾತಿದ್ದಿ, ಸ್ವಲ್ಪ ಅಗಾಡಿಸಿದ್ರೆ ಬೆವರೊಂದು ನೀರ್ ತರ ಇಳಿ ಆಗ್ತಿಲ್ಲ. ಬೆವರು ಹೋದ್ರೆ ಏನ್ ಪರವಾಗಿಲ್ಲ, ಆದ್ರದ್ದು ಕೈ ಬಂದ ಕೈ ಜರಿಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೊಂದು ಮೇನ್ ಪ್ರಾಬ್ಲಮ್. Fast boy. ಚೆನ್ನಾಗಿ ಅನ್ಸತ್ತಿದ್ ಬೈಸೆಪ್ಸ್ ಮಾಡೋ ಮುಂಚೆ, ಅದ್ರ ಸ್ವಲ್ಪ ಇಲ್ಲಿ ಯಾಕೆ ನೋವಾಗ್ತಿದ್ ಯಾಕೆ ಹಂಗ ಸುಮ್ಕ ನೋವು ಎಲ್ಲೆಲ್ಲೇನ ಪೇನ್ ಬಂದ್ಬಿಡ್ತಾವ. ಲಾಸ್ಟ್ ಇನ್ನೊಂದು ಸೆಟ್ ಮಾಡ್ತೇನೆ ಇದೇ ವೇಟಲ್ಲಿ. ಇಲ್ಲ ಸ್ವಲ್ಪ ಇಲ್ಲ, ಇದೇ ವೇಟಲ್ಲಿ ಮಾಡ್ತೇನೆ. ಸ್ವಲ್ಪ ಇಲ್ಲಿ ಪೇನ್ ಆಗತೈತಿ, ಇಲ್ಲಾಂದ್ರೆ ಜಾಸ್ತಿ ಆಗ್ತಿದ್ದೆ. 2.5 kg ನೋಡ್ತೇನೆ. ಇವಾಗ ಸ್ವಲ್ಪ ಅಡ್ಡಾಡಿ ನೋಡ್ತೇನೆ. ಪೇನ್ ಅನ್ಸಿಲ್ಲ ಅಂದ್ರೆ ಇನ್ನೊಂದು ಸೆಟ್ ಮಾಡ್ತೇನೆ ಇದರಲ್ಲಿ. ಪೇನು
ಆಯ್ತು 3 ಸೆಟ್. ಸ್ವಲ್ಪ ಎಣ್ಣೆ ಸೆಟ್ ಮಾಡೋ ಮುಂಚೆ ಇಲ್ಲಿ ಸ್ವಲ್ಪ ಬ್ಯಾಕ್, ಇಲ್ಲಿ ಸ್ವಲ್ಪ ಸೈಡಿಗೆ ಇಲ್ಲಿ ನೋವಾತಿತ್ತು. ಏನು 3rd ಸೆಟ್ ಮಾಡೋ ಮುಂಚೆ ಏನು ನೋವಾಗಿಲ್ಲ. ಲಾಸ್ಟ್ ಒಂದೈತಿ, ಡಂಬಲ್ ಕರ್ಲ್ ಒಂದು ಮಾಡಿ ಮುಗಿಸ್ತೇನೆ. ಟೈಮ್ ಒಂದು ಆಗತೈತಿ, ಆದ್ರೆ ಏನು ಹೊರಗಡೆ ಬಿಟ್ಟು ಹೋಗ್ಲಿಕ್ಕೆ ಒಂದು ಮನ್ಸು ಹೊರ ಹೋಗ್ತಿಲ್ಲ. ಹೊರ್ಕೊಂಡು ಮುಗಿಸಿ ಹೋಗೋ ಸಾಧ್ಯತೆ ಒಂಥರ ಅದು ಬೇರೆನೇ ಫೀಲ್. ಅದು ವರ್ಕೌಟ್ ಸ್ಟಾರ್ಟ್ ಮಾಡಿ ಇದನ್ನ ಬಿಟ್ಟು ಹೋಗೋಣ ಅಂದ್ರೆ ಒಂಥರ ಒಳಗಿಂದ ಏನೋ ಒಂಥರ ಫೀಲ್ ಬರ್ತೈತೆ. ಅದು ಮಾಡು, ಇದು ಮಾಡೇ ಹೋಗೋಣ, ಏನಾಗಲ್ಲ, ಇಷ್ಟು ಮಾಡೇನಿ, ಇದೊಂದು ಯಾಕೆ ಬಿಡೋಣ ಈಗ ಅನ್ನಿಸ್ತಾ ಇರ್ತೈತಿ. ಲಾಸ್ಟ್ ಒಂದು ಸೆಟ್ ಇದೆ, ಲಾಸ್ಟ್ ಒಂದು ಸೆಟ್ ಇದರಲ್ಲೇ ಮಾಡ್ತೇನೆ. ಲಾಸ್ಟ್ ಒಂದು ಸೆಟ್ ಇದರಲ್ಲೇ ಮಾಡಿ ಮುಗಿಸ್ತಾನೆ. ಓ ಇನ್ನೊಂದು ಲಾಸ್ಟ್ ಒಂದು ಸೆಟ್ ಐತಿ. ಇದೇ ವೇಟಲ್ಲಿ ಇದೇ ವೇಟಲ್ಲಿ ಇನ್ನೊಂದು ಸೆಟ್ ಮಾಡ್ತೇನೆ. ಚಲೋ ಆಯ್ತು. ಇವತ್ತಿನ ನೋಡ್ಕೊಂಡು ಮುಗಿತ. ಲೆಟ್ಸ್ ಚೆಕ್ ಟು ದ ಪಂಪ್. ಇವತ್ತಿನ ನೋಡ್ಕೊಂಡು ಮುಗಿತ, ಪಂಪ್ ಚೆಕ್ ಮಾಡೋಣ ಯಾವ ತರ ಬಂದೈತೆ ಅಂತ ಹೇಳಿ. ಒಂಥರ ಬೇರೆನೆ ಕಾಣತೈತೆ ಅದು. ನಂದು ಶೋಲ್ಡರ್ ಮತ್ತೆ ಸ್ವಲ್ಪ ಚೆಸ್ಟ್ ಬೈಸೆಪ್ಸ್ ದೊಡ್ಡ ತರ ಕಾಣತಾವ್. ಬಲ್ಕ್ ಆಗಾದೈತೆ ಬಾಡಿ. ಒಂಥರ ಕನ್ನಡಿಯಲ್ಲಿ ನನ್ನ ಬಾಡಿ ನೋಡಿದ ಕಂಡೀಷನ್ ನೋಡಿದ್ರೆ ಒಂಥರ ಫೀಲೇ ಬೇರೆ ಅನ್ಸತೈತಿ. ಮತ್ತೆ ನಿನ್ನೆ
ನಾನು ಬಟ್ಟೆ ತೊಳೆಯಕ್ಕೆ ಹೋಗ್ತಾ ಇದ್ದೆ ರಾತ್ರಿ. ಅವಾಗ ನಾನು ಅಂಡರ್ವೇರ್ ಹಾಕಿದ್ದೆ. ಹಂಗೆ ಕನ್ನಡಿಯಲ್ಲಿ ನಂದು ಲೆಗ್ ನೋಡ್ತಾ ಇದ್ದೆ. ನಂದು ಲೆಗ್ ಅಡಿಲ್ಲ, ಚೆನ್ನಾಗಿ ದಪ್ಪ ಆಗಿದಾವ. ಮತ್ತೆ ಅವಾಗ ಪೋಸಿಂಗ್ ಮಾಡಿದೆ ನಾನು. ನಂದು ಕಟ್ಟಿಂಗ್ಸ್ ಇದ್ದಾಗ ಯಾವಾಗ ನಾ ಕಟ್ಟಿಂಗ್ಸ್ ಮಾಡಿದಾಗ ನಂದು ಬಾಡಿ ಕಂಡೀಷನ್ ಇತ್ತಲ್ಲ, ಅದಕ್ಕೂ ಇದಕ್ಕೂ ಫರ್ಕ್ ಮಾಡಿದ್ರೆ ತುಂಬಾ ಸ್ವಲ್ಪ ಚೇಂಜಸ್ ಕಾಣತೈತೆ ನನಗೆ. ಆಯ್ತು, ಇವತ್ತಿಂದ ವರ್ಕೌಟ್ ಮತ್ತೆ ನಾಳೆ ಪೂರ್ತಿ ರೆಸ್ಟ್ ಐತಿ. ಇವತ್ತು ಹೇಳೇನಲ್ಲ, ಊರಿಗೂ ಹೋಗ್ತೀನಿ. ಮತ್ತೆ ನಿಮ್ಗೆ ಸೋಮವಾರ ಸಿಗ್ತೇನೆ. ಸೋಮವಾರ ನಾನು ನಮ್ಮ ಊರಲ್ಲಿ ಇರ್ತೇನೆ. ಅವಾಗ ಅಲ್ಲಿ ಯಾವ ಜಿಮ್ ಐತೆ ನಂಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡೋಕಾಗುತ್ತೆ. ನಾನು ನಿಮ್ಗೆ ಮತ್ತೆ ಸೋಮವಾರ ಸಿಗ್ತೇನೆ. ತುಂಬಾ ಟ್ರೈ ಮಾಡ್ತೇನೆ ಜಿಮ್ಮಿಗೆ ಹೋಗ್ಲಿಕ್ಕೆ. ಅಲ್ಲೇ ಏನಾಗುಂತ ಗೊತ್ತಾಗಲ್ಲ. 100% ಟ್ರೈ ಮಾಡ್ತೀನಿ ಹೋಗ್ಲಿಕ್ಕೆ. ಓಕೆನೆ, ಸೋಮವಾರ ಎಲ್ಲಾದ್ರೂ ಹೋಗಿ ಜಿಮ್ ಮಾಡೇ ಮಾಡ್ತೇನೆ, ಮಿಸ್ ಅಂತೂ ಮಾಡಲ್ಲ. ಮತ್ತೆ ನಾ ಸಿಗ್ತೇನೆ ನಿಮಗೆ. ಚಲೋ.